ಕಷ್ಟ ಮತ್ತು ಶತ್ರುಗಳಿಗೆ ತಲೆ ಕೆಡಿಸ್ಕೊಳ್ಬೇಡಿ. ಅವ್ರುಗಳನ್ನು ಎದುರಿಸಿ ಗೆಲುವು ನಿಮ್ಮದೇ ಆಗ್ತದೆ. ಶುಭೋದಯ ಬಂಧುಗಳೇ, ವಿವೇಕ ಪ್ರೇರಣೆ ಈ ಸರಣಿಗೆ ತಮಗೆಲ್ಲ ಸ್ವಾಗತಿಸ್ತಾ, ಕಷ್ಟ ಮತ್ತು ಶತ್ರುಗಳಿಗೆ ತಲೆ ಕೆಡಿಸ್ಕೊಳ್ಬೇಡಿ, ಅವ್ರುಗಳನ್ನು ಎದುರಿಸಿ ಗೆಲುವು ನಿಮ್ಮದೇ ಆಗ್ತದೆ. ಈ ಸಂದೇಶದೊಂದಿಗೆ ಸ್ವಾಮಿ ವಿವೇಕಾನಂದರ ಜೀವನದಲ್ಲಿ ನಡೆದಂಥ ಒಂದು ಘಟನೆಯನ್ನು ಹೇಳ್ತೇನೆ. ಸಾರಾನಾಥ್ನಲ್ಲಿ ಅವರು ದುರ್ಗಾ ಮಾತೆಯ ದರ್ಶನವನ್ನು ತೆಗೆದುಕೊಂಡು ಮರಳಿ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ, ಒಂದು ಕೆರೆಯನ್ನು ದಾಟಿ ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿ ಹಾದು ಹೋಗುವಾಗ ಕೆಲವು ಮಂಗಗಳು ಅವರನ್ನ ಅಟ್ಟಿಸ್ಕೊಂಡು ಬರ್ತವೆ. ಆ ಮಂಗಗಳು ಅಟ್ಟಿಸಿ ಬಂದಾಗ ಇವರು ಸ್ವಲ್ಪ ಭಯಭೀತರಾಗಿ ಓಡಿ ಹೋಗೋಕ್ಕೆ ಪ್ರಾರಂಭ ಮಾಡ್ತಾರೆ. ಇವರು ಓಡೋದನ್ನು ನೋಡಿ ಮಂಗಗಳು ಇನ್ನಷ್ಟು ಅವರ ಬೆನ್ನು ಹತ್ತವೆ. ಆ ಸಂದರ್ಭದಲ್ಲಿ ಅಲ್ಲಿಯೇ ಒಬ್ಬರು ಪಕ್ಕದಲ್ಲಿದ್ದಂಥ ಸನ್ಯಾಸಿ ಕೂಗಿ ಅವರಿಗೆ ಹೇಳ್ತಾರೆ, ಓಡಿ ಹೋಗಬೇಡ, ತಿರುಗಿ ನಿಂದು ಎದುರಿಸು ಅಂತ ಹೇಳ್ತಾರೆ. ಆಗ ಸ್ವಾಮಿ ವಿವೇಕಾನಂದರು ನಿಂತು ತಿರುಗಿ ನೋಡಿ ಸ್ವಲ್ಪ ಸಿಟ್ಟುಗಣ್ಣಿನಿಂದ ಮಂಗಗಳನ್ನು ನೋಡಿದಾಗ ಆ ಮಂಗಗಳು ಅಲ್ಲಿಂದ ಜಾಗ ಖಾಲಿ ಮಾಡ್ತವೆ. ವಿವೇಕಾನಂದರು ಹೋಗಿ ಆ ಸನ್ಯಾಸಿಯ ಪಾದ ಮುಟ್ಟಿ ಅವರಿಂದ ಆಶೀರ್ವಾದವನ್ನು ಪಡ್ಕೊಳ್ತಾರೆ. ಈ ಒಂದು ಚಿಕ್ಕ ಘಟನೆಯಿಂದ ಕಲಿಯುವುದು ಏನೆಂದರೆ, ಕಷ್ಟಗಳು ಶತ್ರುಗಳು ಎಲ್ಲರಿಗೂ ಬಂದೇ ಬರ್ತಾರೆ, ಆದರೆ ಅವುಗಳನ್ನು ಎದುರಿಸಿ ಯಾವಾಗ ನಾವು ನಿಲ್ತೇವೋ ಆವಾಗ ಗೆಲುವು ನಮ್ಮದಾಗ್ತದೆ ಅಂತ ಈ ಸಂದೇಶ, ಇದು ವಿವೇಕಾನಂದರ ಜೀವನದ ಒಂದು ಈ ಘಟನೆಯಿಂದ ನಮಗೆ ಅರ್ಥ ಆಗ್ತದೆ. ಇಂತಹ ಇನ್ನೊಂದು ವಿಶೇಷ ವಿಚಾರದೊಂದಿಗೆ ಮತ್ತೆ ನಾಳೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.